ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ದಿನೇಶ್ ಕೆ ಶೆಟ್ಟಿ ಅಧಿಕಾರ ವಹಿಸಿಕೊಂಡರು. ದಾವಣಗೆರೆಯ ರಾಮಣ್ಕೋ ವೃತ್ತದಲ್ಲಿರುವ ವಿನಾಯಕ ದೇವಸ್ಥಾನಕ್ಕೆ ಕುಟುಂಬ ಸಮೇತ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ದೂಡಾಕ್ಕೆ ಆಗಮಿಸಿದ ನೂತನ ಅಧ್ಯಕ್ಷರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸುವ ಮೂಲಕ ಅದ್ಧೂರಿಯಾಗಿ ಸ್ವಾಗತಿಸಿದರು. ದಿನೇಶ್ ಕೆ ಶೆಟ್ಟಿಗೆ ಶುಭ ಕೋರಿ ಮಾತನಾಡಿದ ಶಾಸಕ ಶಾಮನೂರು ಶಿವಶಂಕರಪ್ಪ, ದೂಡಾದಿಂದ 4 ದಿಕ್ಕಿನಲ್ಲಿ ಅಭಿವೃದ್ಧಿ ಮಾಡಿದ್ದು, ಮುಂದಿನ ದಿನಗಳಲ್ಲಿ ದೂಡಾದಿಂದ ಆಟೋ, ಟ್ಯಾಕ್ಸಿ ಡ್ರೈವರ್, ಬಸ್ ಕಾರ್ಮಿಕರು, ಚಲನಚಿತ್ರದ ಕಾರ್ಮಿಕರಿಗೆ ಕಡಿಮೆ ದರದಲ್ಲಿ ನಿವೇಶನ ನೀಡಲಾಗುವುದು ಎಂದರು. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೊದಲಿನಿಂದಲೂ ಕೂಡ ಪಕ್ಷದಲ್ಲೇ ಇದ್ದು ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಿಕೊಂಡಿದ್ದಂಥ ಅಭ್ಯರ್ಥಿಗೆ ಕೂಡಾದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಪಕ್ಷ ಅವರಿಗೆ ಕೊಟ್ಟಿದೆ. ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾರತಕ್ಕಂಥ ನಂಬಿಕೆ ನಮಗೆಲ್ಲರಿಗೂ ಇದೆ. ಈಗಾಗಲೇ ಅವರು ಮಾತನಾಡಿದ ಪ್ರಕಾರ ಮುಂದೆ ಅವರು ಬಡವರ ಹಿತದೃಷ್ಟಿಯನ್ನು ನೋಡಿಕೊಂಡು ಬಡವರಿಗೆ ಸಹಾಯ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಕಾರ್ಯಕ್ರಮಗಳನ್ನು ಕೈಗೊಳ್ತಿರತಕ್ಕಂಥ ನಂಬಿಕೆ ನಮಗೂ ಕೂಡ ಎಲ್ಲರಿಗೂ ಇದೆ ಅಂತೇಳಿ ನಾನು ನಂಬಿದ್ದೇನೆ. ನೋಡಿದ್ದೀರಿ, ಹಿಂದಿನೂ ಕೂಡ ಇಲ್ಲಿ ಅಧ್ಯಕ್ಷರಿಗೆ ಭಾಳ ಜನ ಮಾಡಿದ್ದಾರೆ. ಅವರಲ್ಲಿ ಹೆಂಗಪ್ಪ ಅಂದರೆ ಇವತ್ತು ಪಾರ್ಟಿ ಬಿಟ್ಟಿರ್ತಾರೆ ಕಾಂಗ್ರೆಸ್ನ, ಅವ್ರು ನಾಳೆ ದಿವಸ ಕರ್ಕೊಂಬಂದು ಇಲ್ಲಿ ಓಡೋದು ಅಧ್ಯಕ್ಷರು ಮಾಡ್ತಾರೆ BJP-ಅವರು. ಅಂಥ ಕದೀಮ ಕೆಲಸ ನಮ್ಮಲ್ಲಿ ಆಗಿಲ್ಲ. ನಮ್ಮಲ್ಲಿ ಏನಿದ್ರು ಕೂಡ ಕೆಳಮಟ್ಟದಿಂದ ಕಾರ್ಯಕರ್ತ ಆಗಿ ಇವತ್ತಿನವರೆಗೂ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ನಾವು ಕೊಟ್ಟಿದ್ದೇವೆ. ನಿಮಗೆಲ್ಲ ಗೊತ್ತಿದೆ ಈ ಊಡ ಅಧ್ಯಕ್ಷಗಿರಿ ಹೇಗಿರುತ್ತೆ ಅಂದ್ರೆ. ಏಕೆಂದರೆ ಈ ಊಡದಲ್ಲಿ ಅಧ್ಯಕ್ಷ ಆದವ್ರು ಕೆಲವರು ದೊಡ್ಡದಾಗಿ ದೊಡ್ಡ ಸೈಟು ಅವ್ರ ಹೆಸರಿಗೆ ತಗೊಂಡಲ್ಲೇ ಅವರ ಹೆಂಡತಿ ತಂಗಿ ಹೆಸರಿಗೆ ತಗೊಂಡು ಆಮೇಲೆ ತಮ್ಮ ಹೆಸರಿಗೆ ಮಾಡಿಕೊಂಡು ದೊಡ್ಡ ಬಿಲ್ಡಿಂಗ್ ಕಟ್ಟಿರ್ತಕ್ಕಂಥ ಉದಾಹರಣೆಗಳು ನಮ್ಮ ದಾವಣಗೆರೆಗೆ ಅದಾವೆ. ಅಂಥ ಕೆಲಸ ನಮ್ಮ ದಿನೇಶ್ ಶೆಟ್ಟಿ ಹತ್ರ ಆಗೋಲ್ಲ. ನೀವು ಯಾರು ಮಾಡ್ತೇವೆ ಅಂದ್ರೆ ಅವ್ರು ಮಾಡಕ್ಕೆ ಕೊಡೋದಿಲ್ಲ. ಇದು ನಮ್ಮ ಕಾಂಗ್ರೆಸ್ದವ್ರ ಕೆಲಸ.